ಮಗ ಇವತ್ತು ನಾನು ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ಹೆಂಗಾನ ಮಾಡ್ಬಿಟ್ಟು ಅದು ಹೆಂಗೆ ನಮ್ಮ ಆಸ್ತಿ ಎಲ್ಲ ಹೋಯ್ತು, ಅವ್ರು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ತಿಳ್ಕೊಂಬಿಟ್ಟು ಬರಬೇಕು. ಹ್ಞೂ ಕಣ್ಲ, ಅದೆಲ್ಲ ತಿಳ್ಕೊಬೇಕು. ಅದೆಲ್ಲ ಗೊತ್ತಾದ್ರೆ ಅಲ್ವೇ ನಮಗೂ ರೋಷ ದ್ವೇಷ ಅನ್ನೋದು ಇನ್ನೊಂದು ಜಾಸ್ತಿ ಆಗೋದು. ಹಾಂ, ಬರೀ ಆ ಹುಡುಗಿ ಕಣ್ಲ, ಅವಳು ಪಾರು ಒಂಥರ ಲೂಸು, ಅವಳು ಹಿಡ್ಕೊಂಡು ನಿನ್ನ ಕೈಲಿ ಏನೆಲ್ಲ ಮಾಡೋಕ್ಕಾಯ್ತದೆ? ಇಡೀ ಮನೆಗೆ ಒಬ್ಬಳೇ ಕಣ್ಲ ವಾರಸ್ದಾರಿ. ಅವಳು ನಮ್ಮ ಕೈಯಾಗಿದ್ರೆ ಆಸ್ತಿ ಎಲ್ಲ ನಮ್ಮ ಕೈಯಾಗಿದ್ದಂಗೆ ನೆನೆಯ ಹೆಂಗನ ಮಾಡಿ ಬ್ರೈನ್ ವಾಶ್ ಮಾಡಿ ಅವಳನ್ನ ನಾವೇ ನೆನೆಯ ಇಟ್ಕೋಬೇಕು. ಅಲ್ಲಿ ಗಂಟನೂ ಇದಾಗಕ್ಕಿಲ್ಲ. ಸುಮ್ಮನಿರು, ಮುಳ್ಳಿಂದಲೇ ತೆಗಿಬೇಕು. ಮೊದಲು ಅವ್ರ ಅಪ್ಪ ಅಮ್ಮ ಹೆಂಗೆ ಮೋಸ ಮಾಡಿದ್ರು ಅಂತ ತಿಳ್ಕೊಂಬಿಟ್ಟು ಆಮೇಲೆ ಪಿಲಾನ್ ಮಾಡೋಣ. ಸುಮ್ಕಿರು. ಆಯ್ ಏಯ್, ನಿಮ್ಮಮ್ಮ ಮೊನ್ನೆ ಏನಿಯಾ ಪರ್ಕೆ ತಗೊಂಡು ಹೊಡ್ದಾ ಇದ್ದು ನನಗೆ, ಹಿಂಗೆ ಮತ್ತೆ ಬಂದಿದ್ಯಾ ನಿನ್ಲಿ ಅಳ್ಳಾಡಿಸ್ಕೊಂಡು? ಹೋಗಿ ಸುಮ್ಕೇಣಿಯಾ ಶೈಲ್ ಚಿತ್ರಾನ್ನ ಸುಮ್ಕೆ ಹಿಂದೆ ಇನ್ನೊಂದು ಬಂದ್ಬಿಟ್ರೆ ನಾನೇ ಸುಮ್ಕಿರಾಕಿಲ್ಲ. ನೀನೇನು ಹೇಳಿದ್ರು ನನಗೇನು ಬೇಜಾರೇ ಆಗಕ್ಕಿಲ್ಲ. ಏಯ್, ನಿಂಗೇನು ಮಾಡೋ ಕೆಲಸ ಇಲ್ವಾ? ಹೋಗಿ ಸುಮ್ಕೇಣಿಯಾ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಡಿಂಗು ಡಾಂಗು ಡಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ಮಗ, ಈ ಸರಜಕ್ಕನ ಮಗಳದು ಒಳ್ಳೆ ಕಾಟ ಹೋಗ್ಬಿಟ್ಟೈತಲ್ಲ ನನಗೆ. ಇವಳಜ್ಜಿನ ಬಡಿಯ ಹಾಕೊಂಡು ರುಬ್ಬಿಡ ಅನ್ನಿಸ್ತೈತೆ ನನಗಂತೂ. ಬೇಡ ಸುಮ್ಮನಿರ್ಲ. ಆಮೇಲೆ ಅದನ್ನು ರಾಧಾ ಅಂತ ಮಾಡ್ಬಿಟ್ಟು ಹೋಗ್ಬಿಟ್ಟು ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾಳೆ. ಯಾಕೆ ಬೇಕು, ಏನೋ ಒಂದು ಮ್ಯಾನೇಜ್ ಮಾಡ್ಬಿಟ್ಟು ಕಳ್ಸೋಣ. ಇವಾಗ ಮೊದಲು ನನ್ನ ಅತ್ತೆ ಮನೆಗೆ ಹೋಗ್ಬೇಕು. ನೋಡೋ, ನಂಗೆ ಅರ್ಜೆಂಟ್ ಕೆಲಸ ಐತೆ. ಸುಮ್ಕೆ ನಾನು ಹಿಂದೆ ಬಂದ್ಬಿಟ್ಟು ತಲೆ ತಿಗಿಲೆ ತಿನ್ನೋದೆಲ್ಲ ಮಾಡಬೇಡ. ಸುಮ್ಮನೆ ಕಾಲೇಜ್ಗೆ ಹೋಯ್ತೀನೋ, ಹೋಗಿ ಸುಮ್ಕೆಣಿಯ. ಹೋಗಿ ನಿಂಗೆ ಬೇರೆ ಯಾವನೂ ಸಿಗ್ಲಿಲ್ವಾ? ನಾನು ಹಿಂದೆ ಬಿದ್ದಿದೆಯಲ್ಲ. ಹಾಂ, ನಾನು ಅದೇನು ನೋಡ್ಬಿಟ್ಟು ಲವ್ ಮಾಡ್ತಿದ್ಯಾ ಅಂತ ನೀನು. ಅದು ಕ್ವಶನ್ ಅಂದರೆ ಅದೇನೋ ಸ್ಟೈಲಾಗೆ ಗಾಡಿ ಓಡಿಸ್ತೀಯಲ್ಲ ಎಕ್ಸೆಲ್ನ. ಆ ಗಾಡಿ ಓಡಿಸ್ತೀಯಲ್ಲ, ಗಾಡಿ ಓಡಿಸ್ತಾ ಇದ್ರೆ ಧೂಮಚಾಲೆ ಅಂತ ಹೇಳ್ಬಿಟ್ಟು ಹಾಡಾಕೊಂಡು ಓಡಿಸ್ತಾ ಇದ್ರೆ ನೀನ್ ತಿಯೋಟು ಒಂಥರ ಇರೋ ಥರ ರೆಡಿಯಾಗಿ ಕಾಣಿಸ್ತೀಯ. ಧೂಮ್ ಪಿಕ್ಚರ್ ಇರೋ ಥರ. ಇದೇನಿಲ್ಲ ಇವಳು ಓಡಿಸ ಎಕ್ಸೆಲ್ಗೆ ಈ ಪಾರ್ಟಿ ಬಿಲ್ಡಪ್ ಕೊಡ್ತಾವಳೆ. ನಾನೇನಾದರೂ ಎನ್ಫೀಲ್ಡ್ ತಗೊಂಡ ಓಡಿಸ್ದೆ, ಎಕ್ಸೆಲ್ ತಾನೇ. ಏನೋ ಅವಳಿಗೆ ಅದೇ ನೀನು ಖುಷಿಯಾಗಿರ್ಬೇಕು. ಅಮ್ಮ ತಾಯಿ, ನಾನು ಓಡಿಸ್ತಿರೋದು ಎಕ್ಸೆಲ್ಲು, ಎನ್ಫೀಲ್ಡ್ ಅಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ, ಇಲ್ಲಿಂದ ತೊಲಗು. ಆಮೇಲೆ ನಿಮ್ಮ ಹೇರ್ ಸ್ಟೈಲು ನಮ್ಮೂರಾಗ ಯಾರು ನಿಮ್ಮ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ನಿಮ್ಮ ಹೇರ್ ಸ್ಟೈಲ್ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಹಂಗೆ ನೀವೊಂಥರ ಸ್ಮೈಲ್ ಮಾಡ್ತೀರಲ್ಲ, ಅದೊಂಥರ ಸಂದಕ್ಕೆ ಇಷ್ಟ ನನಗಂತೂ. ಅಂಥದ್ದು ಏನೋ ಗೊತ್ತಿಲ್ಲ, ಎಲ್ಲನೂ ನೀವಂದ್ರೆ ನೀನು ಭಾಳ ಇಷ್ಟ. ಏಯ್ ಕೊಡ್ಲಾ ಮಚ್ಚು, ಇನ್ನೊಂದು ಕಿತ್ತ ನಾನು ಮುಂದೆ ನಿಂತ್ಕೊಂಡು ಹಿಂಗೆ ಕಿಸ್ಕೊಂಡು ಏನಾದ್ರೂ ಅದು ಇದು ಅಂತ ಮಾತಾಡಿದೆ ಅಂತಂದರೆ ಇಟ್ಕೆ ಪಟ್ಟಿಗೆ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ ನೀನಿಯ. ಏನಿಲ್ಲ ನಿನಗೆ ಫ್ಯಾನ್ಸು. ಸುಮ್ಕಿರ್ಲ, ಉರ್ದೋಯ್ತದೆ. ಅವ್ರ ಅಮ್ಮ ನೋಡಿದ್ರೆ ಮನೆ ಮುಂದೆ ಓಡಾಡಕ್ ಬಿಡ್ತಾ ಇಲ್ಲ ಇವಾಗ. ಒಳ್ಳೆ ವಿಲನ್ ತರ ನೋಡ್ತಾಳೆ. ಮಾತಿಗೆ ಮುಂಚೆ ಪರ್ಕೆ ಕೈ ಎತ್ಕೊಂತಾಳೆ. ಇವಳು ನೋಡಿದ್ರೆ ಲವ್ವು ಪವು ಅಂತ ಹಿಂದೆ ಬಿದ್ದವಳೆ. ನಾನು ಯಾರ ಹತ್ರ ಹೋಗಿ ಸಾಯ್ಲಿ ನೋಡು. ಅಬ್ಬಾ ಬಿಡು, ಏನು ಮಾಡೋಕ್ಕಾಗಿಲ್ಲ. ಸರಿ ಬಾ, ಅತ್ತೆ ಮನೆಗೆ ಹೋಗೋಣ. ನೋಡು, ನಾನು ನೀನು ಎಲ್ಲ ಬೆಂಗ್ಳೂರಿಗೆ ಹೋಗಿದ್ದು, ಆ ಮನೆ ನೋಡಿದ್ದು, ಅದು ಇದು ಏನು ಹೇಳಕ್ ಹೋಗ್ಬೇಡ ಸರಿನಾ? ಸುಮ್ಕೆನೇ ನಾರ್ಮಲ್ ಆಗಿ ಹೋಗ್ಬಿಟ್ಟು ಅತ್ತೆ ಆದ್ರೆ ಸುಮ್ಮನೆ ಕುಂತ್ಕೊಂಡು ಮಾತಾಡೋಣ. ಇವತ್ತು ಮಾವನೂ ಮನೆಗಿಲ್ಲ, ಅತ್ತೆ ಒಂದೇ ಇರ್ತಾರೆ, ಏನಿದ್ರು ಹೇಳ್ತಾರೆ. ಸರಿ ನೋಡಿಲ್ಲ ಅತ್ತೆ. ಓ ಬಾರಪ್ಪ, ಬಾ ಕುಂತ್ಕ ಬಾ. ಏನ್ಲಾ ಈ ನೋಡಿ ಅಪ್ರೂಪನೇ ನೀ ಆಗೋಗ್ಬಿಟ್ಟೈತಲ್ಲ ಬರೋದು. ಇನ್ನೇನತ್ತೆ, ಅದು ಇದು ಓದ್ಕಳ ಬರ್ಕಳ, ಅದು ಇದು ಎಕ್ಸಾಮ್ಗಳು ಬರೀದೇನೇ ಆಯ್ತು ಕಣತ್ತೆ. ಅದಕ್ಕೆ ನಾನು ಅಯ್ಯೋ ಬರೀ ಅದ್ರಾಗೆ ಮುಳುಗೋಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಬರೋಂಗಿಲ್ಲ ಏನಿಲ್ಲ. ಇರ್ರ, ಕಾಪಿ ಗಿಪಿ ಮಾಡ್ಕೊಂಬಿಟ್ಟು ಬರ್ತೀನಿ. ಕಾಪಿ ಗಿಪಿ ಏನು ಬೇಡ, ಬಾತೆ ಈಗ ತಾನೇ ಕುಡ್ಕೊಂಬಿಟ್ಟು ಬಂದೆ. ಸುಮ್ಕೇನಿ ಹಂಗೆ ಹೋಯ್ತಾ ಇದ್ನಲ್ಲ, ಹಂಗೆ ನೆನಪಾದ್ರಿ, ಹಂಗೆ ಮಾತಾಡ್ಸ್ಕೊಂಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಕುಂತ್ಕೊಳತ್ತೆ, ನೀನು ಯಾಕೆ ನಿಂತ್ಕೊಂಡಿದ್ಯಾ? ಸುಮ್ಕಿರ್ಲ, ಮನೆಗೆ ಬಂದ ಕಾಪಿನೂ ಕುಡಿದಂಗೆ ಕಳ್ಸಕ್ಕಾಯ್ತದ? ಇರು, 2 ಲೋಟ ಕಾಪಿ ತಗೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಆಂಟಿ ಏನು ಬೇಡ ಸುಮ್ಕಿರಿ, ಈಗ ತಾನೇ ಕುಡ್ಕೊಂಬಿಟ್ಟು ಬಂದ್ವಿ. ಕುಂತ್ಕೊಳ್ಳಿದ್ರಿ ಸುಮ್ಕೇನೆ ನೀಯಾ? ಯಾಕ್ಲಾ, ಏನೋ ದುಡ್ಡು ಏನಾರ ಬೇಕಿತ್ತಾ? ಇಸ್ಕೊಡ್ಲಾ ನಿಮ್ಮ ಮಾವನ ಹತ್ರ? ಆಹಾ ಮಗ ಎಂಥ ಒಳ್ಳೆ ಅತ್ತೆ ಕಣ್ಲ. ಸುಮ್ಕಿರ್ಲಾ. ಅಯ್ಯೋ ಅತ್ತೆ, ದುಡ್ಡು ಗಿಡ್ಡು ಎಲ್ಲ ಏನು ಬೇಡ ಕಣತ್ತೆ, ಸುಮ್ಮನೆ ಬಂದೆ ಅಷ್ಟೇ ನೀನಿಯ. ನೀನು ಏನೋ ಕೇಳಬೇಕು ಅಂತನೋ ಏನೋ ಮಾಡಬೇಕು ಅಂತಲೇ ನೀವು ಬಂದಿದ್ಯಾ, ಆದರೆ ಸುಮ್ಕೆ ನೀನು ಹಿಂಗೆ ಡೌ ಮಾಡ್ತಾ ಇದೆಯಾ? ಅದೇನು ಕೇಳಬೇಕಿತ್ತು ಕೇಳು. ದುಡ್ಡು ಗಿಡ್ಡು ಏನಾರ ಬೇಕಾ, ಇಲ್ಲ ಏನಾರ ವಿಚಾರ ಆಯ್ತಾ? ಹೇಳ, ನೀನು ಸುಮ್ಕೆ ಬರೋಣಲ್ಲ ಅಂತ ನನಗೂ ಸಂದಾಗ ಗೊತ್ತು. ಹೇಳು ಅದೇನಂತ ಹೇಳ್ಬಿಟ್ಟು ಹೇಳ. ಮನೆಗೆ ಯಾರು ಇಲ್ಲ? ಅದು ಅತ್ತೆ, ಅದು ಅತ್ತೆ, ನಮ್ಮ ಆಸ್ತಿ ಎಲ್ಲನೂ ಅಂದರೆ ಎಲ್ಲ ನೀವೇ ನೋಡ್ಕೊತಾ ಇದ್ರಲ್ಲ, ಮಾವ ಅಮ್ಮ ನೀವೆಲ್ಲ ನೋಡ್ಕೊತಾ ಇದ್ರಲ್ಲ. ಆದರೆ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ನಾವು 3 ವರ್ಷ ಹಂಗಿರ್ಬೇಕಾದ್ರೆ ಆಸ್ತಿ ಎಲ್ಲನೂ ಯಾರೋ ಮೋಸ ಮಾಡಿಬಿಟ್ರು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಇದೆಲ್ಲ ಏನು ಅಂತ ನನಗೆ ಗೊತ್ತಾಯ್ತಿಲ್ಲ. ಅದು ಹೆಂಗತ್ತೆ ಅಷ್ಟೊಂದು ಆಸ್ತಿ ಎಲ್ಲನೂ ಹೊಂಟೋಯ್ತು? ಅಯ್ಯೋ ಆ ವಿಷಯ ಎಲ್ಲ ಇವಾಗ ಯಾಕೆ ಬಿಡ್ಲಾ? ಯಾಕೆ ಬೇಕು? ಬಿಟ್ಬಿಡು, ಆಗೋಗೈತೆ. ಅತ್ತೆ ಇಲ್ಲ ಅತ್ತೆ, ನೀವು ಹೇಳಲೇಬೇಕು. ಅಮ್ಮನ ಕೇಳಿದ್ರು ಹೇಳಲ್ಲ, ಮಾವನ್ ಕೇಳಿದ್ರು ಹೇಳಲ್ಲ, ಅಪ್ಪನ ಕೇಳಿದ್ರು ಹೇಳಲ್ಲ. ನೀವಾದ್ರೂ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಬಿಟ್ಟು ಬಂದಿದ್ದೀನಿ. ಈಗ ನೀವು ಹೇಳ್ತಿರೋ ಹೇಳಕ್ಕಿಲ್ವ, ನಾನು ಇದ್ದೋಗ್ಲ ಹೇಳು.
ಅಯ್ಯೋ ಅದು ಏನು ಹೇಳೋಣ ಇದೇ ಹಳ್ಳಿನಾಗ ಇಬ್ಬರಿದ್ರು ಅವ್ರ ಹೆಸರು ಪಸರೆಲ್ಲ ಏನು ಬ್ಯಾಡ ಸುಮ್ಕಿರೋ ಸುಮ್ಮನೆ ಯಾಕೆ ಅವ್ರು ನಮ್ಮ ಏಜರ ನೆನೆಯ ಬಂದರು ಅವ್ರಿಗೂ ನಮಗೂ ಆಗಲೇ ನೆನೆಯ ನನ್ನ ಮಗಳು ಹುಟ್ಟಿದ್ಲು ನನ್ನ ಮಗಳು ಯೋಜೋಳ ನೆನೆಯ ಒಬ್ಳು ಮಗಳಿದ್ಲು ಅವಳ ಹೆಸರೇನೋ ಗೊತ್ತಿಲ್ಲ ಪಾಪು ಮಗನೂ ಇತ್ತು ಬಂದ್ಬಿಟ್ಟು ಅಯ್ಯೋ ಅಣ್ಣ ಕಷ್ಟ ಕಣಣ್ಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಮಾಡಿ ಪಲ್ಸಕ್ಕೆ ಸೇರ್ಕೊಂಡು ಒಂದು ಸ್ವಲ್ಪ ದಿನ ಒಂದು 2 ವರ್ಷ 3 ವರ್ಷ ನಂಗೆ ಸಂದಕ್ಕೇನೆ ಇದ್ರು ಕಣ ಎಲ್ಲನೂ ಮನೆ ಕಡೆ ನೋಡ್ಕೊಳ್ಳೋದಂತೆ ಆಫೀಸ್ ನೋಡ್ಕೊಳ್ಳೋದಂತೆ ಆಯಪ್ಪನೂ ಓಸಿ ಓದಿದ್ದ ಆಯಮ್ಮೇನು ಓದಿರಲಿಲ್ಲ ಅವನೇನೋ ಓಸಿ ಓದಿದ್ದ ಹಂಗು ಹಿಂಗು ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಇದ್ದ ಕಣಪ್ಪ ಹೆಂಗೋನುವೆ ಸಂದಕ್ಕೆ ಇದ್ದ ನಮಗೂ ನಂಬಿಕೆ ಬಂದ್ಬಿಡ್ತು ಒಂದು 2 ವರ್ಷ ಸಂದಾಕ ಮಾಡ್ಕೊಂಡಿದ್ನಲ್ಲ ನಮಗೂ ಹೊಸಿ ನಂಬಿಕೆ ಬಂದ್ಬಿಡ್ತು ಅವನೇನು ಮಾಡ್ದ ನಮ್ಮ ನಂಬಿಕೆ ನೆನೆಯ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಒಳಗೆ ನೆನೆಯ ಏನೇನೋ ಪಿತವ್ರಿ ಪಕ್ಕದ ಕಂಪ್ನಿಗಳು ಅವ್ರ ಕಂಪ್ನಿ ಈ ಕಂಪ್ನಿಗಳೆಲ್ಲ ಸಹಾಯ ತಗೊಬಿಟ್ಟು ಏನೇನೋ ಒಳಗೆ ಪಿತುಡಿ ಮಾಡ್ಬಿಟ್ಟ ಕಣಪ್ಪ ಆಮೇಕಿಂದ ಅದೇ ಟೈಮಾಗ ಏನಾಯಿತು ಅಂತಂದರೆ ಅದೇ ನಿಮ್ಮ ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗೋಗ್ಬಿಡ್ತು ಆ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ಇದಕ್ಕೆ ಅವರು ಒಂದು 6 ತಿಂಗಳು 8 ತಿಂಗಳು ತನಕ ಎಲ್ಲನೂ ಬೆಡ್ ರೆಸ್ಟಾಗೇನೇ ಇರಬೇಕು ಪೂರ್ತಿ ಸುಧಾರಿಸ್ಕೊಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ಬಿಟ್ರು ಇವ್ರಿಗೇನಾಯಿತು ಆ ಕಡೆ ಹೋಗೋಕ್ಕೆ ನೆನೆ ಆಯ್ತಾರಲ್ಲ ಆಫೀಸ್ ಕಡೆ ಅಮ್ಮು ಅಕ್ಕ ಯಾವಾಗೂ ಹೋಗೋದು ಅಮ್ಮು ಅಕ್ಕಂಗೆ ಅದು ಏನೋ ಗೊತ್ತಿಲ್ಲ ಆ ಅಕ್ಕನೂ ಅದೇನೋ ಸಂಸಾರದ್ದು ಅದು ಇದು ಅಂತ ಹೇಳ್ಬಿಟ್ಟು ಏನೋ ವಿಚಾರ ಕಡಪ್ಪ ಅವಾಗ ಏನೋ ಒಂದು ಸ್ವಲ್ಪ ವಿಚಾರ ನಡೀತು ನಿಮ್ಮ ಅಪ್ಪಯಿಂದದೇನೋ ಪೊಲೀಸ್ದು ಕೇಸು ಅದೇನೋ ಲಂಚ ಪಂಚ ತಗೊಬಿಟ್ಟವ್ರೆ ಅಂತ ಅದೊಂದು ದೊಡ್ಡ ಕೇಸ್ ಆಗೋಗ್ಬಿಡ್ತು ಅಮ್ಮು ಅಕ್ಕ ಅದ್ರ ಕಡೆ ಗಮನ ಕೊಟ್ಬಿಟ್ಟು ಆ ಕಡೆ ಓಡಾಡ್ತಾ ಇತ್ತು ಇಲ್ಲಿ ನಿಮ್ಮ ಇಲ್ಲಿ ಅದು ಇದು ಅದೇ ಆಕ್ಸಿಡೆಂಟಾಗಿ ಮನೆ ಕಂಡಿತ್ತಲ್ಲ ಅದು ಇದು ಅಂತ ಮನೆಗೆ ನೋಡ್ಕೊಂಡು ಎದ್ದೊಳಕ್ಕಾಗಿದ್ದಾಗ ಮನೆ ಕಬಿಟ್ಟಿತ್ತು ಇದೇ ಸಿಕ್ಕಿ ಚಾನ್ಸ್ ಅಂತ ಟೈಮ್ ತಗೊಬಿಟ್ಟು ಅವರು ಏನು ಮಾತಿಗೆ ಮುಂಚೆ ಬರೋದು ಅದು ಇದು ಎಲ್ಲ ಸಂದಕ್ಕೆ ನಯಸ್ಸಾಗಿ ಮಾತಾಡ್ಬಿಟ್ಟು ಇರಾಪರದೆಲ್ಲ ಪೇಪರ್ಗಳು ಹೆಂಗೆ ಬೇಕೋ ಎಲ್ಲ ಮೊದಲೇ ತಯಾರು ಮಾಡಿಬಿಟ್ಟು ಮೊದಲೇ ಸ್ವಲ್ಪ ಎಲ್ಲನೂ ಸ್ವಯಾರ್ಜಿತ ಆಸ್ತಿ ಆಗಿತ್ತಲ್ಲ ನನ್ನ ಗಂಡಂದೆಲ್ಲ ಏನೇ ಸ್ವಯಾರ್ಜಿತ ಆಸ್ತಿನೋ ಅದು ಇದು ಅಂತ ಎಲ್ಲ ಪಟ ಅಂತ ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟ ಕಣಪ್ಪ ಏನೋ ಗೊತ್ತಿಲ್ಲದಂಗೆ ನನ್ನ ಗಂಡಂಗೆ ಮೊದಲೇ ಉಸಾರು ತೊಗೊಬಿಟ್ಟಿದ್ದ ಎಲ್ಲ ತಾಗ ಹೆಂಗೋ ನಂಬಿಕೆ ಶಾನೆ ಇತ್ತು 2 ವರ್ಷದಿಂದ ನಂಬಿಕೆ ಶಾನೆ ಇತ್ತು ಸರಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಆಸ್ತಿನ ಎಲ್ಲನೂ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ರು ಇವರು ಅಯ್ಯೋ ಮನೆಯಾಳು ನನ್ನ ಮಕ್ಳ ಮತ್ತೆ ಇನ್ನುಳ್ದಿರ ಆಸ್ತಿ ನನ್ನ ಗಂಡನ ಹೆಸರಿನಾಗಿರೋದೆಲ್ಲ ಹಿಂಗೆ ಮಾಡ್ಬಿಟ್ಟ ಆಮೇಲೆ ಇನ್ನುಳ್ದಿರ ಆಸ್ತಿ ಮೇಲೆ ಏನು ಮಾಡ್ಬಿಟ್ಟ ಕಂಪ್ನಿ ಎಲ್ಲ ಲಾಸ್ ಆಗೋಗ್ಬಿಡ್ತೈತೆ ಲಾಸ್ ಆಗೋಗ್ಬಿಡ್ತೈತೆ ಕಂಪ್ನಿ ಮೇಲೆ ಎಲ್ಲನೂ ಸಾಲ ತಗೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ದ ಕಂಪ್ನಿ ಸಂದಾಗೆ ನೀನು ನಡೀತಾ ಇತ್ತು ಲಾಸು ಪಾಸು ಅಂತ ಸುಳ್ಳು ಹೇಳ್ಬಿಟ್ಟು ಎಲ್ಲ ಬ್ಯಾಂಕ್ ಆಗಿರಪ್ಪರ ಎಲ್ಲ ಲೋನ್ ಮಾಡಿಸ್ಬಿಟ್ರು ಎಲ್ಲ ಎತ್ಕೊಂಡ್ಬಿಟ್ರು ಅದೇನಾಯ್ತು ಲಾಸ್ಟಾಗೆ ಕಟ್ಟಕ್ಕಾಗಲಿಲ್ಲ ನಮ್ಮ ಕೈಲಿ ಯಾಕಂದರೆ ನನ್ನ ಗಂಡ ಇಲ್ಲಿ ಮನೆ ಕಬಿಟ್ಟಿದ್ದ ಅಲ್ಲಿ ನೋಡ್ಕೊಳಕ್ಕಾಯ್ತಿರ್ಲಿಲ್ಲ ಅದಕ್ಕೆ ಅದೇನಾಗ್ಬಿಡ್ತು ಲೋನ್ ಪನ್ ತಗೊಂಡ್ರೆ ಎಲ್ಲನೂ ಕಟ್ಟಕ್ಕಾಗ್ದಿದ್ದಂಗೆ ಕೊನೆಗೆ ಇವ್ರೇನು ಮಾಡ್ಬಿಟ್ಟವ್ರೆ ಲೋನ್ ದುಡ್ಡೆಲ್ಲನೂ ನುಂಗಾಕ್ಬಿಟ್ಟವ್ರು ಇವರು ಆಫೀಸ್ಗೆ ಏನು ಬಳಸ್ಕೊಂಡೇ ಇಲ್ಲ ಆಫೀಸ್ಗೆ 1 ರೂಪಾಯಿ ಬಳಸ್ಕೊಂಡಿದ್ದಂಗೆ ಎಲ್ಲ ನುಂಗ್ಬಿಟ್ಟು ನೀರು ಕುಡಿದ್ಬಿಟ್ಟವ್ರೆ ಆಮೇಲೆ ಮಂತ ಕುಡಿಕೊಂಡ್ಬಿಟ್ರು ಬ್ಯಾಂಕವರು ಅವರೆಲ್ಲ ಮಂತ ಕುಡಿಕೊಂಡ್ಬಂದು ನನ್ನ ಗಂಡ ವಿಕ್ರಾಂತ್ ಸುಮ್ಮನೆ ಅವಮಾನ ಆಯ್ತಾಯ್ತು ನಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ದೆ ಅಮ್ಮು ಹಂಗೆ ನೆನೆಯ ಅಮ್ಮು ಅಕ್ಕನೂ ನನ್ನ ಗಂಡ ಸೇರ್ಕೊಂಬಿಟ್ಟು ಇರೋ ಆಸ್ತಿನೆಲ್ಲನೂ ಮಾರ್ಬಿಟ್ಟು ಅಲ್ಲಿ ಎಲ್ಲನೂ ಅದೇನೋ ಸಾಲ ಕಟ್ಬಿಟ್ರು ಸಾಲನ ಇನ್ನು ಇವ್ರದ್ದು ಏನು ಶಾನೆ ನಾವು ಎಲ್ಲ ಅದೇ ಅದ್ರ ಮೇಲೆ ಲೋನ್ ತಗೊಂಡಿರೋದಕ್ಕೆ ಲೋನಾಗಿ ಎಲ್ಲ ಹೊಂಟೋಯ್ತು ಇನ್ನು ನನ್ನ ಗಂಡನ ಸ್ವಯಾರ್ಜಿತ ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲನೂ ಒಬ್ಬರೇ ಸೈನ್ ಹಾಕಿದ್ರು ನಡೀತದಲ್ಲ ಹೆಂಗೆ ಅದು ಏನೇನು ಒತ್ತಿಸ್ಕೊಂಡು ಅದು ಏನೇನು ಸೈನ್ ಮಾಡಿಸ್ಕೊಂಡು ಹೋದ್ರು ಒಂದು ಅರ್ಧ ಕಾಲು ಭಾಗ ಆಸ್ತಿ ಈಗ ಯಪ್ಪು ಅಂತ ಉಳ್ಕೊಬಿಟ್ಟೈತೆ ಅಪ್ಪನ ಹತ್ರ ಇನ್ನು ಉಳಿದಿದ್ದೆಲ್ಲ ಬ್ಯಾಂಕ್ ಲೋನು ಅಂತ ಹೇಳ್ಬಿಟ್ಟು ಮಾರಾಕ್ಬಿಟ್ಟಿದ್ದಾಯ್ತು ಅದನ್ನು ಇನ್ನು ಅಯ್ಯಪ್ಪ ದುಡ್ಡೆಲ್ಲ ಬ್ಯಾಂಕ್ ಲೋನು ಅಂತ ತಗೊಂಡಿದ್ನಲ್ಲ ಆ ದುಡ್ಡೆಲ್ಲ ಎತ್ಕೊಂಡು ಅವನು ಆಸ್ತಿ ಪಾಸ್ತಿ ಜೋರಾಗಿ ಮಾಡ್ಕೊಂಡು ಮಜಾ ಉಡಾಯಿಸ್ಕೊಂಡು ಅವನಂತ ಬೆಂಗಳೂರಾಗೆ ನಮಗೂ ಗೊತ್ತಿಲ್ಲ ಅದು ಎಲ್ಲವನೇ ಅಂತ ಬಿಡು ಅವನೇನು ಉದ್ಧಾರ ಆಯ್ತಾನ ಹಾಳಾಗೋಯ್ತಾನೆ ಅಯ್ಯೋ ರಾಮ ಏನಂಟಿ ಹಿಂಗೆಲ್ಲ ಹೋಗ್ಬಿಡ್ತಾ ಆಸ್ತಿ ಪೂರ ಹಿಂಗೆಲ್ಲ ಮೋಸ ಮಾಡಿ ಹೊಡ್ಕೊಬಿಟ್ರ ಅತ್ತೆ ಏನತ್ತೆ ನೀವು ಏನು ಕೇಳಲಿಲ್ವ ಅವ್ರನ್ನ ಅದೇ ಸಾಲ ಪಾಲ ಅಂತ ಹೇಳ್ಬಿಟ್ಟು ಹಿಂಗೆ ಮರುವಾದಿ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ವಿಕ್ರಾಂತ್ ನಿಮ್ಮ ಹಂಗೇನೆ ಅಮ್ಮ ಅಕ್ಕ ಇಬ್ರು ಬೆಂಗ್ಳೂರಿಗೆ ಹೋಗೋದೇನೆ ಬಿಟ್ಬಿಟ್ರು 4 ಜನ ನೋಡಿದವ್ರು ಸಾಲ ಮಾಡ್ಬಿಟ್ಟು ಇವಾಗ ಯಾರಪ್ಪ ನೀನು ಸಾಲ ಮಾಡಿದೆ ಅಂತ ಯಾರನ್ನ ನೋಡ್ತಾರ ಏನೋ ವಿಕ್ರಾಂತ್ ಸಾಲ ಮಾಡ್ಬಿಟ್ಟು ಎಲ್ಲನೂ ಹಾಳು ಮಾಡ್ಬಿಟ್ಟ ಅಪ್ಪನ ಆಸ್ತಿ ಎಲ್ಲ ಮುಳುಗಿಸ್ಬಿಟ್ಟ ಹಂಗೆ ಹಿಂಗೆ ಅಂತ ಅವರೆಲ್ಲ ಆಡ್ಕೊಳಕ್ಕೆ ಶುರು ಮಾಡ್ಬಿಟ್ರು ವಿಕ್ರಾಂತ್ನೂ ಅದಕ್ಕೆ ವಿಕ್ರಾಂತ್ ಇವಾಗ ಬೆಂಗ್ಳೂರು ಕಡೆ ಹೋಗೋದು ಇಲ್ಲ ಆ ಕಡೆ ತಲೆಯಾಕೆ ಮನೆ ಕಳೋದು ಇಲ್ಲ ಈಗಳಪ್ಪ ಹಿಂಗಾಗೈತೆ ನಮ್ಮ ಪರಿಸ್ಥಿತಿ ಅತ್ತೆ ಹೆಂಗೆ ಗುರಿತಾಯ್ತು ನನಗೆ ಅಂತಂದರೆ ಅಲ್ಲೇ ಅವ್ರ ಕತೆ ಎಲ್ಲ ಮುಗಿಸ್ಬಿಡೋಣ ಅಂತ ಅನ್ನಿಸ್ತಾಯ್ತು ನನಗಂತೂ ಬ್ಯಾಡ ಕಣ ಮಗ ದೇವರು ಕೊಟ್ಟಿರಷ್ಟಿಲ್ಲ ಐತೆ ಸಾಕು ಹೆಂಗೋ ಜೀವನ ಮಾಡ್ಕೊಂಡು ನೀವು ಮುಂದೆ ಗಿದ್ದು ಬಿಡೋಣ ಕಣಪ್ಪ ಬ್ಯಾಡ ಬೇಡ 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 ಅವೆಲ್ಲ ಬ್ಯಾಡ ನೋಡು ಏನತ್ತೆ ಕಷ್ಟಪಟ್ಟು ತಾತ ಎಲ್ಲ ಸಂಪಾದನೆ ಮಾಡಿರೋ ಆಸ್ತಿ ನಿಂಗೆ ಕಳೆದ್ಬಿಟ್ರೆ ಹೆಂಗೆ ಹೇಳು ಅಷ್ಟೊಂದು ನಂಬಿಕೆ ಯಾರನ್ನ ಒಬ್ರ ಮೇಲೆ ಇಡ್ತಾರ ನಾವು ಇಕ್ತಿರ್ಲಿಲ್ಲ ಕಣಪ್ಪ ನಿಮ್ಮ ಮಾವಂಗೆ ಹಿಂಗಾಗ್ಬಿಡ್ತು ವಿಕ್ರಾಂತ್ಗೆ ಅದು ಬೇರೆ ಭಾಳ ನಂಬಿಕೆ ಉಳಿಸ್ಕೊಬಿಟ್ರು ಅವ್ರಂತೂ ಒಂದು 2-3 ವರ್ಷ ಯಾವ ಪಾಟಿ ನಿಯತ್ತಾಗಿದ್ರು ಅಂದರೆ ನಿಯತ್ಗೆ ಹೆಸರೇ ಇವರೇನೇನೋ ಅನ್ನಂಗೆ ಇದ್ಬಿಟ್ಟಿದ್ರು ಆ ನಂಬಿಕೆಯಿಂದ ಈಗ ನೋಡು ಎಲ್ಲ ಹಿಂಗಾಗೋಗ್ಬಿಡ್ತು ಈಗ ನಿಮ್ಮ ಮಾವ ಬೆಂಗ್ಳೂರಿಗೆ ಹೋಗೋಕ್ಕೂ ಇಲ್ಲ ಅಮ್ಮ ಅಕ್ಕನೂ ತಲೆ ಕೆಡಿಸ್ಕೊಳಕ್ಕಿಲ್ಲ ನೋಡು ನನ್ನ ಮಗಳು ಆಸ್ತಿ 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 ಅಂತ ಒದ್ದಾಡ್ತಿದ್ಲು ಅವಳು ಹತ್ಲಾಗ ಮೂಲಕ್ಕೆ ಬಿದ್ದವಳು ಇವಾಗ ಬ್ಯಾಡ ಬಿಡು ಅಂತ ಹೇಳ್ಬಿಟ್ಟು ಸರಿ ನಾನು ಬರೀ ಮಾತಾಡೋದಾಯ್ತು ಒಂದು ದೊಡ್ಡ ಜ್ಯೂಸನ್ನು ತಗೊಬತ್ತೀನಿ ಕುಂತ್ಕೊಳ್ಳಿ ಮಗ ಯಾ ಪಾಟಿ ಮೋಸ ಮಾಡೋರು ಕಣ್ ಮಗ ಹೋಗ್ಕಣ್ಲ ಮೈಯೆಲ್ಲ ಉರಿತಾಯ್ತು ನೆನೆಸ್ಕೊಂಡ್ರೆ ನೆನೆ ಏನಾದರೂ ಮಾಡ್ಬೇಕಣ್ಲ ಏನಾದರೂ ಮಾಡಬೇಕು ಬೀದಿನಾಗ ಬಿಕ್ಸೆ ಎತ್ಬೇಕಣ್ಲ ಅವರು ಬಿಕ್ಸೆ ಎತ್ಬೇಕು ಅವರು ನಮ್ಮ ಮಾವಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿರೋರು ನೀನು ಪ್ಲಾನ್ ಮಾಡಿದ್ಯಾ ಅಂತಂದಮೇಲೆ ಅದು ಸಕ್ಸಸ್ ಆಗೇ ಆಯ್ತದ ಕಣ್ಲ ನೀನೇನು ಯೋಚನೆ ಮಾಡಬೇಡ ಅದಕ್ಕೆ ಕಣ್ಲ ಕಾಯ್ಕೊಂಡು ಕುಂತಿರೋದು ನೀನೇನು ಮಾಡ್ತೀಯೋ ಮಾಡು ನಾನು ಕೊಡ್ತೀನಿ ಸಾಥ್ ನಿನಗೆ ಸರಿ ಕಣ ಆಯಿತು